printed. Got it? 20 marks for your English 1 project where you have to write a essay or a passage or whatever you call it as. ಇಂದಿನ ಬಿತ್ತನೆ ಭವಿಷ್ಯದ ಬೆಳೆ. ಅಂದ್ರೆ ಮಕ್ಕಳಿಗೆ ಇವತ್ತು ನಾವೇನಾದ್ರೂ ಹೇಳ್ಕೊಟ್ರೆ ಭವಿಷ್ಯದಲ್ಲಿ ಖಂಡಿತ ಫರಕ್ ಬರುತ್ತೆ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ನಮ್ಮ 9ನೇ ತರಗತಿ ವಿದ್ಯಾರ್ಥಿಗಳನ್ನ GKVKಗೆ ಅಂದ್ರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತೀವಿ. ತರಗತಿಯ ಪಾಠದ ಜೊತೆ ಪರಿಸರದ ಪ್ರೀತಿಯನ್ನು ಗಳಿಸುವ ಉದ್ದೇಶ ನಮ್ಮದು. ಮಕ್ಕಳಿಗೆ ಒಂದಿಷ್ಟು ಪರಿಸರದ ಬಗ್ಗೆ ಮತ್ತು ಕೃಷಿಯ ಬಗ್ಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಓಕೆ, ಎಲ್ಲಿ ಹೋಗ್ತಿದ್ದೀವಿ? ಮಕ್ಕಳು ಬಸ್ನಲ್ಲಿ ಹಾಡುತ್ತಾ ಕುಣಿಯುತ್ತಾ ಒಂದಿಷ್ಟು ಸಂತೋಷದ ಆನಂದ ಕ್ಷಣ ಸೆಳೆಯುತ್ತಾ ನಾಗರಬಾವಿಯಿಂದ ನಾವು GKVKಗೆ ಹೊರಟು ಸುಮಾರು 40 ನಿಮಿಷಗಳ ಪ್ರಯಾಣ ನಮ್ಮನ್ನ GKVKಗೆ ಕರೆತಂದು ಬಿಟ್ಟಿತ್ತು. ಆ ಗೇಟ್ ಮೂಲಕ ಒಳಗಡೆ ಅಂದ್ರೆ ನಾವು BMTC ಬಸ್ಗಳನ್ನೇ ಪ್ರಯಾಣಕ್ಕಾಗಿ ಬುಕ್ ಮಾಡ್ಕೊಂಡ್ವಿ. 2 ರಸ್ತೆ ಇಕ್ಕೆಲಗಳಲ್ಲಿ ಏನು ಮಾವಿನ ಮರಗಳು ನಮ್ಮನ್ನ ತುಂಬಾ ಪ್ರೀತಿಯಿಂದ ಸ್ವಾಗತಿಸಿದ್ರು ಅಂತಲೇ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ನಾವು ಗಾಂಧಿ ಕೃಷಿ ಇಲ್ಲಿ ಅವರು ಯಾವುದೇ ವಿಭಾಗಗಳನ್ನು ಭೇಟಿ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿಂದ ಯಾವ ವಿಭಾಗವನ್ನು ಮಾಡ್ತೀವಿ ಮತ್ತು ಹೇಗೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಗೆ ನಾವು ಮಕ್ಕಳನ್ನ ಕರೆತಂದಾಗ ಅಲ್ಲೇ ಇರುವಂತ ಮುಖ್ಯ ಡೀನ್ ಕಚೇರಿಗೆ ನಾವು ಭೇಟಿ ನೀಡಬೇಕಾಯ್ತು. ಅಂದ್ರೆ ನಾವು ಎಷ್ಟು ಮಕ್ಕಳನ್ನ ಕರೆತಂದಿದ್ದೀವಿ ಮತ್ತೆ ಯಾವ್ಯಾವ ವಿಭಾಗಗಳನ್ನ ಇಲ್ಲಿ ಭೇಟಿ ಮಾಡ್ತೀವಿ ಅಂತೇಳಿ ಆ ಡೀನ್ ಆಫೀಸ್ನೊಳಗೆ ಒಬ್ಬ ಅಧಿಕಾರಿಯನ್ನ ನಾವು ಭೇಟಿಯಾಗಿ ಅವರು ನಮಗೆ ಒಂದಿಷ್ಟು ಉಪಯುಕ್ತ ಮಾಹಿತಿಯನ್ನ ಅಲ್ಲಿ ಕೊಟ್ಟು ಆ ಮಾಹಿತಿಯನ್ನ ನಾವು ಪಡ್ಕೊಂಡು ಮತ್ತೆ ಮಕ್ಕಳನ್ನ ಸಾಲಾಗಿ ನಿಲ್ಲಿಸ್ಕೊಂಡು ಮೊದಲು ಎಲ್ಲಿ ಹೋಗ್ಬೇಕು ಅಂತ ಅವ್ರು ಹೇಳಿ ನಮಗೆ ಬಂದು ತೋರಿಸಿದ್ರು. ಆ ರೀತಿ ಸರತಿ ಸಾಲಿನಲ್ಲಿ ಮಕ್ಕಳನ್ನ ಕರ್ಕೊಂಡು ಮೊದಲ ವಿಭಾಗಕ್ಕೆ ನಾವು ಅಲ್ಲಿ ಭೇಟಿ ನೀಡಿದೆವು. ಮೊದಲು ನಾವು ಹೊರಟಿದ್ದೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿ ಈ ವಿಭಾಗಕ್ಕೆ ನಾವು ಹೊರಟೋಗಿ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಹೋಗುವ ಮಧ್ಯದಲ್ಲಿ ಅಜೋಲಾ ಸಂಶೋಧನೆ ಹೇಗೆಲ್ಲ ಬೆಳೀತಾರೆ ಅಂತೇಳಿ ನಮಗೆ ತೋರಿಸ್ಕೊಟ್ರು. ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗಿ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಅಲ್ಲೊಬ್ಬ ಸಿಬ್ಬಂದಿ ವರ್ಗದವರು ನಮಗೆ ಮತ್ತೆ ಮಕ್ಕಳಿಗೆ ಅಣಬೆ ಶಾಸ್ತ್ರ ಅಣಬೆಯನ್ನ ಹೇಗೆಲ್ಲ ಬೆಳೀತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟು ಮಕ್ಕಳು ಅವರು ಕೊಟ್ಟಿರುವಂಥ ಮಾಹಿತಿಯನ್ನ ಪುಸ್ತಕದಲ್ಲಿ ನೋಟ್ ಮಾಡಿದ್ರು. ಹಾಗೆ ಒಳಗಡೆ ಲ್ಯಾಬ್ ಒಳಗಡೆ ಕರ್ಕೊಂಡು ಹೋಗಿ ಹೇಗೆ ತೋರಿಸ್ತೀವಿ ಅಂತ ಅವರು ಹೇಳಿದರು. ಮಕ್ಕಳು ಲ್ಯಾಬ್ ಒಳಗಡೆ ಹೋದಾಗ ನಮ್ಗೆ ನಿಜವಾಗ್ಲೂ ಗೊತ್ತಾಗಿತ್ತು ಅವರು 3 ಥರದ ಅಣಬೆಗಳಿವೆ ಅಂತ ಹೇಳಿದ್ರು. ಒಂದು ಸಾಮಾನ್ಯವಾಗಿ ತಿನ್ನುವಲ್ಲಿ ಬಳಸುವಂಥದ್ದು, ಒಂದು ವಿಷಕಾರಿಯಾಗಿ ಒಂದು ರೀತಿಯ ಅಣಬೆ ಅಂತ ಕೂಡ ಹೇಳಿ ನಾವು ಈ ಗ್ಲಾಸ್ನಲ್ಲಿ ತೋರಿಸ್ತೀವಂತೆ ಅಣಬೆಗಳೆಲ್ಲ ಹೇಗೆ ಗ್ಲಾಸ್ನಲ್ಲಿ ಬೆಳೆಸ್ತಿರೋದ್ರ ಬಗ್ಗೆ ಅದಕ್ಕೆ ಬೇಕಾಗಿರುವಂಥ ಸಲಕರಣೆಗಳು ಏನೇನು ಅನ್ನೋದ್ರ ಬಗ್ಗೆ ಅದೊಂದಿಷ್ಟು ಮಾಹಿತಿಯನ್ನ ಅವರು ಮಕ್ಕಳಿಗೆ ಬಹಳ ಅರ್ಥವಾಗುವ ರೀತಿಯಲ್ಲಿ ಹೇಳಿದರು. ಮಕ್ಕಳು ಸಹ ಅಷ್ಟಭರಿತವಾಗಿ ಅವರು ಹೇಳ್ತಿರುವಂಥ ವಿಚಾರವನ್ನ ಆಲಿಸಿಕೊಂಡು ಪುಸ್ತಕದಲ್ಲಿ ಸಂಕ್ಷಿಪ್ತ ಟಿಪ್ಪಣಿಯನ್ನು ಸಹ ಅಲ್ಲಿ ಮಾಡಿಕೊಂಡ್ರು. ವಿಶಿಷ್ಟ ರೀತಿಯಾಗಿರುವಂತಹ ಅಣಬೆಗಳನ್ನು ಬೆಳೀತಾರೆ. 3 ರೀತಿಯ ಅಣಬೆಗಳಿವೆ ಅಂತೇಳಿ ಇಲ್ಲಿರುವ ಒಬ್ಬ ಸಿಬ್ಬಂದಿ ವರ್ಗ ನಮಗೆ ಎಲ್ಲ ಪೂರ್ಣ ಮಾಹಿತಿಯನ್ನು ಕೊಟ್ಟರು. ಮಕ್ಕಳನ್ನ ಒಳಗಡೆ ಕರ್ಕೊಂಡೋಗಿ ಅಣಬೆಯನ್ನ ಯಾವ ರೀತಿ ಬೆಳೀತಾರೆ ಅನ್ನುವ ಒಂದಿಷ್ಟು ವಿವರಗಳನ್ನ ಅಲ್ಲಿ ಹೇಳಿದ್ರು. ಮಕ್ಕಳಿಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ನಮ್ಮ ಮಕ್ಕಳು ಅದನ್ನ ನೋಡ್ಕೊಂಡು ಆಚೆ ಕಡೆ ಇಲ್ಲಿ ಬರ್ತಾ ಇದ್ದಾರೆ. ಈ ಅಣಬೆ ಬೇಸಾಯ ತಂತ್ರಜ್ಞಾನ ಏನೋದ್ರ ಬಗ್ಗೆ ಅಲ್ಲೇ ಒಂದಿಷ್ಟು ಲ್ಯಾಬ್ರೇಟರಿ ಇತ್ತು. ಮತ್ತು ಅಲ್ಲಿ ಹೇಗೆಲ್ಲ ಅಣಬೆಗಳನ್ನು ಬೆಳಿತೀವಿ ಅದಕ್ಕೆ ಏನೆಲ್ಲ ಸಲಕರಣೆಗಳನ್ನು ನಾವು ಬಳಸ್ತೀವಿ ಅಂತೇಳಿ ಇನ್ನೊಬ್ಬ ಸಿಬ್ಬಂದಿ ಆ ಪ್ರಯೋಗಾಲಯದೊಳಗೆ ಇರುವಂಥ ಒಂದಿಷ್ಟು ಮಾಹಿತಿಯ ಕುರಿತಾಗಿ ಹೇಳಿದರು. ಮಕ್ಕಳು ಸಹ ಅದನ್ನು ಭಾಳ ತಾಳ್ಮೆಯಿಂದ ಒಂದಿಷ್ಟು ವಿಶೇಷವಾಗಿ ಮಕ್ಕಳು ನೋಟ್ ಮಾಡ್ಕೊಳ್ಳೋದ್ರ ಮೂಲಕ ಅವರ ಮಾತುಗಳನ್ನು ಅಲ್ಲಿ ಆಲಿಸಿದರು.
ಅಷ್ಟೇ ತುಂಬ ಡೀಪ್ ಆಗಿ ಮಕ್ಕಳಿಗೆ ಹೇಳಿದರು. ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಕ್ಕಳು ಬರ್ಕೊಂಡು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ಸಂಕ್ಷಿಪ್ತವಾದ ವಿಚಾರಗಳನ್ನು ಅವರು ಸಹ ತಿಳಿಸಿದ್ರು. ಮಕ್ಕಳು ಸಹ ಅಷ್ಟೇ ಕುತೂಹಲಭರಿತವಾಗಿ ಅವುಗಳನ್ನೆಲ್ಲ ನೋಡಿಕೊಂಡು ಪುಸ್ತಕದಲ್ಲಿ ಹೇಗೆಲ್ಲ ನೋಟ್ ಮಾಡ್ಕೊಳ್ತಿದ್ದಾರೆ ನೋಡಿ. ಶಿಕ್ಷಕರು ಸಹ ಅಷ್ಟೇ ಕುತೂಹಲದಿಂದ ಅದು ಒಂದಿಷ್ಟು ಮಕ್ಕಳು ಪ್ರಯೋಗಗಳಾಗಿದ್ದರಿಂದ ಸ್ವಲ್ಪ ವಾಸನೆ ಇದೆ ಅಂತ ಉಂಟು. ಅನೇಕ ಮಕ್ಕಳು ಅದನ್ನು ನೋಡಿಕೊಂಡು ಅಲ್ಲಿಂದ ಮುಂದಿನ ಒಂದು ವಿಭಾಗಕ್ಕೆ ನಾವು ಪ್ರಯಾಣವನ್ನು ಅಲ್ಲಿ ಬೆಳೆಸಿದ್ದೆವು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ವಿಭಾಗ ಇದೆ, ಒಂದು 100 ನಾವಲ್ಲಿಗೆ ಹೋಗಬೇಕಾಗಿತ್ತು. ಅದೇ ಇದು ಸೋಲಾರ್ ಪ್ಯಾನಲ್ಗಳನ್ನು ಹಾಕಿದ್ದಾರೆ. ಸುತ್ತಮುತ್ತ ಸಾಕಷ್ಟು ಹಸಿರಿನಿಂದ ಕೂಡಿರುವಂಥ ಒಂದು ತುಂಬ ಚೆನ್ನಾಗಿರುವಂಥ ವಾತಾವರಣವಿದೆ. ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದರೆ ಮನಸ್ಸಿಗೂ ಕೂಡ ಆನಂದ ಆಗುತ್ತೆ. ಪಾಠದ ಜೊತೆ ಪ್ರಕೃತಿಯ ಪಾಠವನ್ನು ಕೂಡ ಇಲ್ಲಿ ಕಲಿಬೋದು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ಇದೇ ಅಡ್ವಾನ್ಸ್ ಸೆಂಟರ್ ಆಫ್ ಪ್ಲಾಂಟ್ ಬಯೋಟೆಕ್ನಾಲಜಿ GKVK ಬೆಂಗಳೂರು ಅಂತ ಇದೇ ಮೇನ್ ಬ್ರಾಂಚು. ಇದರೊಳಗಡೆನೆ ಕರ್ಕೊಂಡು ಹೋಗ್ಬೇಕು ಈಗ. ಮಕ್ಕಳು ಸಹ ಅದರೊಳಗಡೆ ಪುಸ್ತಕದ ಪೆನ್ನುಗಳನ್ನು ಹಿಡಿದು ಅದರೊಳಗಡೆ ಹೋದರು. ಹೋಗುವಾಗಲೇ ನಮಗೆ ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರು ನಾವು 2 ಗುಂಪುಗಳನ್ನಾಗಿ ಮಾಡಿದ್ವಿ. ಒಂದು ಕಡೆ ಹುಡುಗಿಯರು ಮತ್ತು ಒಂದು ಕಡೆ ಹುಡುಗರನ್ನ ಲ್ಯಾಬ್ರೇಟರಿ ಒಳಗಡೆ ಕರ್ಕೊಂಡು ಹೋದರೆ ವರ್ಗ ಮಾಹಿತಿಯನ್ನು ಅವ್ರಿಗೆ ಕೊಟ್ಟು ಯಾವ ರೀತಿ ಬೆಳೆಗಳನ್ನು ಇಲ್ಲಿ ಬೆಳಿತೀವಿ, ಯಾವ ರೀತಿ ಗೊಬ್ಬರಗಳನ್ನು ಇಲ್ಲಿ ತಯಾರಿಸ್ತೀವಿ, ಜೈವಿಕ ಗೊಬ್ಬರ ಹೇಗೆ, ಅದಕ್ಕೇನೆಲ್ಲ ವಿಧಾನದಿಂದ ಬೆಳಿತೀವಿ ಅನ್ನೋದಕ್ಕೆ ಸಿಬ್ಬಂದಿವರೆಗೂ ಒಂದಿಷ್ಟು ಮಾಹಿತಿ ಕೊಟ್ಟರು. ಆ ಮಾಹಿತಿಯನ್ನು ಮಕ್ಕಳು ಭಾಳ ಖುಷಿಯಿಂದ ಸಂತೋಷದಿಂದ ತಿಳ್ಕೊಂಡ್ರು. ಉಪಯುಕ್ತ ಮಾಹಿತಿಯನ್ನು ಕೂಡ ಪುಸ್ತಕದಲ್ಲಿ ಟಿಪ್ಪಣಿಯನ್ನು ಸಹ ಅವರು ಮಾಡಿಕೊಂಡ್ರು. ಮತ್ತು ಹೊರಗಡೆ ಬಂದಾಗ ಹುಡುಗಿಯರ ತಂಡಕ್ಕೆ ಇನ್ನೊಬ್ಬ ಮಹಿಳಾ ಸಿಬ್ಬಂದಿ ವರ್ಗದವರು ಕೂಡ ಒಂದಿಷ್ಟು ಉಪಯುಕ್ತ ಮಾಹಿತಿ ಕೊಟ್ಟರು. ಅದನ್ನು ಸಹ ವಿದ್ಯಾರ್ಥಿಗಳು ಪುಸ್ತಕದಲ್ಲಿ ಟಿಪ್ಪಣಿಯನ್ನು ಮಾಡಿಕೊಂಡ್ರು. ತದನಂತರ ಅವರ ಹತ್ತಿರ ಇರುವಂಥ ಒಂದಿಷ್ಟು ಮಾದರಿಗಳನ್ನು ಅವರು ತೋರಿಸಿದ್ರು. ಯಾವ ಸಸ್ಯ ಅದಕ್ಕೆ ಏನು ಬೇಕು ಅನ್ನೋದನ್ನು ಭಾಳ ಕುತೂಹಲಭರಿತವಾಗಿ ಮಕ್ಕಳು ಅದನ್ನು ನೋಡಿಕೊಂಡು ಅದರಲ್ಲಿರುವಂಥ ಒಂದಿಷ್ಟು ವಿಚಾರಗಳನ್ನು ಅಲ್ಲಿ ತಿಳ್ಕೊಂಡ್ರು. ಮಕ್ಕಳು ಸಹ ಅದನ್ನು ಕೈಯಲ್ಲಿ ಹಿಡಿದು ಏನಿದು, ಯಾವ ರೀತಿಯ ಸಸ್ಯ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಅವರು ಸರಿಯಾದ ಉತ್ತರ. And 2 years. This is also better. Maybe outside we have some plants if you see very kind of red color or white color. ಹಾಗೆ ಆ ಸೆಂಟರ್ನ ಹೊರಗಡೆ ನಿಂತ್ಕೊಂಡು ಹುಡುಗರು ಮತ್ತು ಹುಡುಗಿಯರ ಜೊತೆ ಒಂದು ಗ್ರೂಪ್ ಫೋಟೋವನ್ನು ನಾವು ತೆಗೆದುಕೊಂಡ್ವಿ. ಅಲ್ಲಿಂದ ಮತ್ತೆ ನಾವು ಹೊರಟಿದ್ದು ಆರ್ಟಿಕಲ್ಚರ್ ವಿಭಾಗಕ್ಕೆ, ಕೃಷಿ ವಿಭಾಗಕ್ಕೆ ನಾವು ಹೊರಟಿದ್ದು. ಪಕ್ಕದಲ್ಲೇ ಮಹಾತ್ಮ ಗಾಂಧಿ ಸಸ್ಯ ಉದ್ಯಾನವನ ಬೊಟಾನಿಕಲ್ ಗಾರ್ಡನ್ ಇದೆ. ಅದರೊಳಗೆ ಸಹ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ, ಹೊರಗಡೆಯಿಂದನೇ ನಾವು ನೋಡ್ಕೊಂಡ್ವಿ. ತೋಟಗಾರಿಕೆ ವಿಭಾಗಕ್ಕೆ ಮಕ್ಕಳನ್ನು ಕರೆತಂದ್ವಿ. ಅಲ್ಲಿ ಬಸ್ಸಿನಿಂದ ಇಳಿದು ಮತ್ತೆ ಮಕ್ಕಳಲ್ಲಿ ಸರತಿ ಸಾಲಿನಲ್ಲಿ ಕೂರಿಸ್ಕೊಂಡು ಆ ವಿಭಾಗದ ಸಿಬ್ಬಂದಿಯೊಡನೆ ಒಂದಿಷ್ಟು ಮಾತುಕತೆಯಾಡಿ ಅಲ್ಲಿಗೆ ಊಟದ ಸಮಯವೂ ಕೂಡ ಆಗಿತ್ತು. ಮಕ್ಕಳನ್ನು ಅಲ್ಲೇ ಇರುವಂಥ ಒಂದಿಷ್ಟು ನೆರಳಿನಲ್ಲಿ ಕೂರಿಸಿ ಅವ್ರಿಗೆ ಊಟದ ಮತ್ತೆ ಮಾಡಬೇಕಾಗಿತ್ತು. ಅಲ್ಲೇ ಮಕ್ಕಳನ್ನು ನೆರಳಿನಲ್ಲಿ ಕೂರಿಸಿ ಊಟಕ್ಕೆ ನಾವೆಲ್ಲ ಬಂದ್ವಿ. ಮಕ್ಕಳು ಸಹ ಊಟದಲ್ಲಿ ಕೂತ್ಕೊಂಡು ಖುಷಿಯಿಂದ ಊಟವನ್ನು ಮಾಡಿದರು. ಹಸಿರಿನ ಮಧ್ಯದಲ್ಲಿ ಹೊರ ಸಂಚಾರದ ಊಟ ಎನ್ನುವ ರೀತಿಯಲ್ಲಿ ಮಕ್ಕಳೆಲ್ಲರೂ ಕೂಡ ಊಟ ಮಾಡಿದರು. ನಾವು ಕೂಡ ಶಿಕ್ಷಕರೊಂದಿಗೆ ಒಂದಿಷ್ಟು ಸಹ ತಿಂದು ದೇಹಕ್ಕೆ ಒಂದಿಷ್ಟು ಪುಷ್ಟಿ ಸಿಕ್ತು, ಎನರ್ಜಿ ಸಿಕ್ತು. ಆ ಎನರ್ಜಿ ಬಳಸಿಕೊಂಡು ಮತ್ತೆ ನಾವು ಅಲ್ಲಿಂದ ಮುಂದೆ ಹೋಗೋದಕ್ಕೆ ಶುರು ಮಾಡಿದೆ. ಅಲ್ಲಿರುವಂಥ ಒಬ್ಬ ಸಿಬ್ಬಂದಿ ವರ್ಗದವರು ಇಲ್ಲಿಗೆ ಬಂದಿರೋ ಉದ್ದೇಶವನ್ನು, ಯಾವ ರೀತಿ ಬೆಳೆಗಳನ್ನು ಬೆಳೀತೀವಿ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದರು. Microbiology. ಆ ಸಿಬ್ಬಂದಿ ವರ್ಗವೇ ನಮ್ಮನ್ನು ಮತ್ತೆ ಒಳಗಡೆ ಆ ನರ್ಸರಿಯಲ್ಲಿ ಕರೆದುಕೊಂಡು ಹೋದರು. ಆ ನರ್ಸರಿ ಒಳಗಡೆ ಹೋದಾಗ ನಮಗನಿಸಿತು ಸಾಕಷ್ಟು ವಿಧದ ಸಸ್ಯಗಳನ್ನು ಅಲ್ಲಿ ಜೋಡಿಸಿ ಇಡಲಾಗಿತ್ತು. ಪ್ರತಿಯೊಂದು ಸಸ್ಯದ ಮುಂದೆ ಅದರ ಹೆಸರುಗಳನ್ನು ಬೋರ್ಡ್ನಲ್ಲಿ ಇಟ್ಟಿದ್ರು. ಮಕ್ಕಳು ಅದರ ಬಗ್ಗೆ
ಅವರ ಹತ್ರ ಮಾಹಿತಿಯನ್ನು ಕೇಳಿದ್ರು, ಇದು ಯಾವ ಗಿಡ, ಇದು ಎಲ್ಲಿ ಬೆಳೀತಾರೆ, ಇದರ ಉಪಯೋಗ ಏನು, ಹೀಗೆ ಅದನ್ನೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋದರು. ಒಂದಿಷ್ಟು ವಿವಿಧ ರೀತಿಯ ಸಸ್ಯಗಳು ಅಲ್ಲಿ ಇದ್ವು. ಅವುಗಳನ್ನು ಸಹ ಮಕ್ಕಳು ನೋಡಿ ಯಾವ ರೀತಿಯ ಸಸ್ಯ, ಯಾವ ಹಣ್ಣು, ಯಾವ ಔಷಧಿ ಗುಣ ಇದೆ ಅನ್ನುವ ವಿಚಾರ ಕುರಿತು ಅವರೆಲ್ಲರೂ ಪುಸ್ತಕಗಳಲ್ಲಿ ಟಿಪ್ಪಣಿಯನ್ನು ಮಾಡಿಕೊಂಡರು. ಮಕ್ಕಳು ಎಷ್ಟೋ ಕುತೂಹಲದಿಂದ ಆ ಸಸ್ಯಗಳ ಹೆಸರನ್ನು ಬುಕ್ಕಲ್ಲಿ ನೋಟ್ ಮಾಡ್ಕೋತಿದ್ದಾರೆ. ಯಾವ ರೀತಿ ಸಸ್ಯಗಳಿದ್ದಾವೆ ಅದ್ರ ಮೇಲೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಆ ಸಸ್ಯಗಳ ಬಳಿ ಹೋಗಿ ಆ ಸಸ್ಯಗಳ ಹೆಸರನ್ನು ಪುಸ್ತಕದಲ್ಲಿ ನೋಟ್ ಮಾಡ್ಕೋತಿದ್ದಾರೆ. GKVKಯಲ್ಲಿರುವಂಥ ಒಂದಿಷ್ಟು ಕೃಷಿಯ ಬಗ್ಗೆ, ಪರಿಸರದ ಬಗ್ಗೆ, ಸಸ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಮತ್ತೆ ನಾವು ಶಾಲೆಗೆ ಬಂದಾಗ ನೋಡಬೇಕಾಗಿತ್ತು. ಶಿಕ್ಷಕರು ಸಹ ಬಹಳ ಖುಷಿಯಿಂದ ಓಕೆ, ಇವತ್ತು ನಾವು 9ನೇ ತರಗತಿಯ ವಿದ್ಯಾರ್ಥಿನಿಯರನ್ನು GKVK ಕೇಂದ್ರಕ್ಕೆ ಕರೆದುಕೊಂಡು ಹೋಗಿದ್ವಿ. ನಮ್ಮ ಜೊತೆ ತಪಸ್ಸಿಯ ವಿದ್ಯಾರ್ಥಿನಿ ಇದ್ದಾಳೆ, ಅವಳೇನು ಹೇಳ್ತಾಳೆ ಕೇಳೋಣ. ನಾನು ಮೊದಲು ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಶಿಕ್ಷಕರಿಗೆ GKVKಗೆ ಕರೆದುಕೊಂಡು ಹೋಗಿದ್ದಕ್ಕೆ ಧನ್ಯವಾದಗಳು ಹೇಳುತ್ತೇನೆ. ಅದರಲ್ಲಿ 3 ವಿಭಾಗಕ್ಕೆ ನಾವು ಭೇಟಿ ನೀಡಿದ್ದೀವಿ. ಇವತ್ತು ಪರಿಸರದ ಬಗ್ಗೆ, ಸಸ್ಯಗಳ ಬಗ್ಗೆ ತುಂಬ ವಿಚಾರ ತಿಳಿದುಕೊಂಡು ಅದನ್ನು ನಾವು ಬುಕ್ಕಲ್ಲಿ ಬರೆದು ನಮ್ಮ ಪ್ರಾಂಶುಪಾಲರು ಮಿಡ್ ಟರ್ಮ್ ಪ್ರಾಜೆಕ್ಟ್ಸ್ ಆಗಿ ಆ್ಯಡ್ ಮಾಡಿದ್ದಾರೆ. ಅದನ್ನು ಇವತ್ತು ತುಂಬ ಒಳ್ಳೆಯ ದಿನ. I'm of 9th grade, and firstly I would like to thank our respected principal, ma'am and director sir for taking us to this educational trip. We learned a lot and we went to 3 places. The first one was how mushrooms are cultivated, and the second one was how food and crops are cultivated, also known as agriculture, and the third one was horticulture, which was really interesting. And we learned so many things about it. We took it in the book, we wrote the points in the book, and we are going to write it for the midterm exams as a project. I would like to thank everyone for this experience, and overall it was a great experience. Thank you. Everyone, I'm Trisha H, studying in 9th section of Alien Residency School. So as a part of our EV club activity, we had an educational trip to GKVK, Gandhi Krishi Vidya Kendra. So there they took us to many different departments like biotechnology and horticulture department and everything. They gave certain number of examples through which we were able to learn about agriculture and different forms of it, and how they prepared certain chemicals and fertilizers. We also learned about organic fertilizers. So overall it was a very great experience. So thank you for Alien Residency School for taking us to such a big institution. ನೋಡಿದ್ರಲ್ಲ ನಮ್ಮ ಮಕ್ಕಳ ಈ ಕುತೂಹಲಕಾರಿಯ ಕಲಿಕೆಯನ್ನು. ಈ ಥರದ ಮತ್ತಷ್ಟು ಶೈಕ್ಷಣಿಕ ವಿಡಿಯೋಗಳಿಗಾಗಿ ಕನ್ನಡ ಮೇಷ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.